ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಗೃಹಿಣಿ ಕೈರುಚಿಗೆ ಸ್ವಾಗತ. ಬೇಳೆ ಹೋಳಿಗೆನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬಾ ಸಾಫ್ಟಾಗಿರೋಂತಹ ಹೋಳಿಗೆ ಇದು. ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ, ಆಗ ನಿಮಗೆ ಮೊದಲಿಗೆ ಎಲ್ಲ ವಿಡಿಯೋಗಳು ಬರುತ್ತೆ. ಇವಾಗ ಮೊದಲಿಗೆ ವಿಡಿಯೋಗಳನ್ನೆಲ್ಲ ನೋಡಬಹುದು. ನಾನು ಸ್ಟವ್ ಹಚ್ಚಿ ಹೋಳಿಗೆ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ಒಂದು 2 ಚಮಚ ನೀರನ್ನು ಇಟ್ಟಿದ್ದೀನಿ. ಈಗ ಅದಕ್ಕಾದಮೇಲೆ ಬೇಳೆನ ಹಾಕ್ಕೊಳ್ಳೋಣ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಳೆ ಹೋಳಿಗೆ ಮಾಡ್ತಾಯಿದ್ದೀನಿ ಈಗ ನಾನು. ಅದು ಹೇಗೆ ಮಾಡೋದು ನೋಡೋಣ ಬನ್ನಿ. ನೀರು ಕಾಯಬೇಕು, ಅದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚುತ್ತೀನಿ. ನೀರು ಕಾದ್ಮೇಲೆ ಬೇಳೆ ಹಾಕ್ಕೊಳ್ಳೋಣ. ಅಷ್ಟರಲ್ಲಿ ನಾವು ಮೈದಾನ ಕಲಿಸ್ಕೋಬೇಕು. 1 ಗ್ಲಾಸು, 2 ಗ್ಲಾಸು ಒಂದು ಬೇಸನ್ನಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಈಗ 3 ಗ್ಲಾಸು ಮೈದಾನ ನಾನು ತೊಗೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ತುಂಬಾ ಉಪ್ಪು ಜಾಸ್ತಿ ಏನು ಬೇಕಾಗೋದಿಲ್ಲ ಇದಕ್ಕೆ. ಒಂದು ಅರ್ಧ ಸ್ಪೂನು ಅರಿಶಿನ ಹಾಕ್ಕೊಂಡಿದ್ದೀನಿ. ಈಗ ಅದನ್ನೆಲ್ಲನೂ ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಆಮೇಲೆ ಸ್ವಲ್ಪನೇ ನೀರನ್ನು ಹಾಕಿ ತಣ್ಣೀರಿನಿಂದ ನಾವು ಮೈದಾ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಹೀಗೆ ತಣ್ಣೀರಿನಿಂದ ಮೈದಾನ ನಾವು ಕಲಿಸ್ಕೊಳ್ಬೇಕು, ಸ್ವಲ್ಪನೇ ನೀರನ್ನು ಹಾಕಿ. ಈ ಮೆಥಡ್ನಲ್ಲಿ ಮಾಡಿದ್ರೆ ಕರೆಕ್ಟಾಗಿ ಆಗುತ್ತೆ. ಬೇಳೆ ಹೋಳಿಗೆ ಮಾಡೋದು ಪರ್ಫೆಕ್ಟ್ ವಿಧಾನ ಇದು. ಈ ಥರ ನೀವು ಹಬ್ಬಕ್ಕೆ ಮಾಡಿ ಹೇಗಿದೆ ಎಂದು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಈಗ ಕಲಸಿದ್ದೆಲ್ಲ ಆಯಿತು. ಈ ಹದಕ್ಕಿರಬೇಕು ಮೈದಾ ಕಲಸೋದು. ಇಷ್ಟು ತೆಳ್ಳಗಿದ್ರೆ ಸಾಕು. ಈಗ ಕೊನೆಯದಾಗಿ ಅದ್ರ ಮೇಲೆ ಒಂದು 4-5 ಸ್ಪೂನ್ ಎಣ್ಣೆನ ನಾವು ಹಾಕ್ಕೊಳ್ಬೇಕು ಸಾಫ್ಟ್ ಬರೋದಕ್ಕೆ. ಇದನ್ನು ನಾವು ನಾದೋದೇನು ಬೇಕಾಗೋದಿಲ್ಲ, ನಾದ್ಕೊಳ್ಳೋ ವಿಧಾನ ಏನಿಲ್ಲ ಇದರಲ್ಲಿ. ಈ ಥರ ಸಾಫ್ಟಾಗಿ ಕಲಿಸ್ಬಿಟ್ಟು ಒಂದು 5-6 ಸ್ಪೂನ್ ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು. ನೋಡಿ, ಈಗ ಮಿಕ್ಸ್ ಮಾಡಿದ್ದಾಯಿತು. ಈಗ ಅದ್ರ ಮೇಲೆ ಒಂದು 4 ಸ್ಪೂನ್ ಎಣ್ಣೆ ಹಾಕಿ ಇಟ್ಬಿಡ್ತೀನಿ ನಾನು. ಈಗ ಇದನ್ನು ಮುಚ್ಚಿಟ್ಬಿಡ್ತೀನಿ ನಾನು. ಇದು ಒಂದು ಸ್ವಲ್ಪ ಚೆನ್ನಾಗಿ ನೆನಿಬೇಕು. 1.5 ಇಂದ 2 ಅವರ್ ಚೆನ್ನಾಗಿ ನೆನಿಬೇಕು. ಇದು ಚೆನ್ನಾಗಿ ನೆಂದಷ್ಟು ನಮಗೆ ಹೋಳಿಗೆ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ನೀರು ಕಾಯೋ ಅಷ್ಟರಲ್ಲಿ ನಾನು ಮೈದಾನ ಕನಕನ ಕಲಸಿಟ್ಟಿದ್ದೀನಿ. ಈಗ ಅದಕ್ಕೆ ನಾನು ಬೇಳೆ ಹಾಕ್ಕೊಳ್ತಾ ಇದ್ದೀನಿ. 1 ಗ್ಲಾಸು, ಈಗ ಇನ್ನೊಂದು ಗ್ಲಾಸು, 2 ಗ್ಲಾಸ್ ಬೇಳೆನ ನಾನಿಲ್ಲಿ ತಗೊಂಡಿದ್ದೀನಿ. ಅದಕ್ಕೆ 3 ಗ್ಲಾಸು ಮೈದಾನ ನಾನು ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ಹೆಚ್ಚಿಗೆ ಮೈದಾನ ನಾವು ಕಲಿಸ್ಕೊಳ್ಬೇಕಾಗುತ್ತೆ ಅದರಿಂದ. ಈಗ ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕೋದ್ರಿಂದ ಬೇಗ ಬೇಳೆ ಬೇಯುತ್ತೆ ಅಂತ. ಈಗ ಬೇಳೆ ಚೆನ್ನಾಗಿ ಬೇಯ್ತಾ ಇದೆ. ಅದ್ರ ಮೇಲೆ ನೊರೆ ಬರ್ತಾ ಇದೆಯಲ್ಲ, ಅದನ್ನೆಲ್ಲ ನಾವು ತೆಕ್ಕೊಳ್ಬೇಕು. ಅದನ್ನ ಹಾಗೆ ಬಿಡೋ ಹಾಗಿಲ್ಲ. ಒಂದು ಚೌಟ್ನಿಂದ ಈ ಥರ ತೆಗೆದು ಒಂದು ಪ್ಲೇಟಲ್ಲಿ ಹಾಕಿ ಅದನ್ನ ನಾವು ಚೆಲ್ಕೋಬೇಕಾಗುತ್ತೆ. ಹೀಗೆ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಎಲ್ಲ ವೀಡಿಯೋಗಳನ್ನು ಮಿಸ್ ಮಾಡದೆ ಎಲ್ಲ ವೀಡಿಯೋಗಳನ್ನು ನೋಡ್ತಾಯಿರಿ. ಫ್ರೆಂಡ್ಸು ರಿಲೇಷನ್ಸ್ಗೆಲ್ಲ ವೀಡಿಯೋಗಳನ್ನೆಲ್ಲ ಶೇರ್ ಮಾಡ್ತಾಯಿರಿ. ಈಗ ಬೇಳೆ ಬೆಂದಿದೆಯೇನೋ ನೋಡೋಣ. ಹಾಕಿ ಆಗಲೇ ಸ್ವಲ್ಪ ಹೊತ್ತು ಆಗಿದೆ. ಇನ್ನೂ ಒಂದು ಸ್ವಲ್ಪ ಬೇಯಬೇಕು ಬೇಳೆ. ಈಗ ಸ್ವಲ್ಪ ಹೊತ್ತು ಬಿಟ್ಕೊಂಡು ಮತ್ತೆ ನೋಡೋಣ ಬೇಳೆ ಆಗಿದೆಯೇನೋ ಬೆಂದಿದೆಯೇನೋ ಅಂತ. ಈಗ ಬೇಳೆ ಕಟ್ಟಾಗ್ತಾಯಿದೆ ನೋಡಿ. ಈ ಥರ ಕಟ್ಟಾದರೆ ಸಾಕು, ನಮಗೆ ಬೇಳೆ ಆಗಿದೆ ಅಂತ ಗೊತ್ತಾಗುತ್ತೆ. ಕೈಯಿಂದ ಈ ಥರ ಇಸ್ಕಬೇಕು ನೋಡಿ. ಬೆಂದಿದೆ ನೋಡಿ. ಇಸ್ಕಿದ್ರೆ ಎಲ್ಲ ಪೀಸ್ ಆಗ್ತಾಯಿದೆ ಅಲ್ಲ, ಬೇಳೆಗೆ ಒಡ್ಕೊಳ್ಳುತ್ತೆ ನೋಡಿ, ಕಟ್ಟಾಗುತ್ತಲ್ಲ. ಅದರಿಂದ ನಮಗೆ ಬೇಳೆ ಬೆಂದಿದೆ ಅಂತ ಇಷ್ಟಾದರೆ ಸಾಕು. ಈ ಥರ ಕಟ್ಟಾದ ತಕ್ಷಣ ನಾವು ಬೇಳೆನ ಬಸ್ಕೋಬೇಕು. ಜಾಸ್ತಿ ಹೊತ್ತು ಹಾಗೆ ಇನ್ನೂ ಚೆನ್ನಾಗಿ ಬೇಯಬೇಕು ಅಂತ ಬಿಟ್ಟರೆ ಅದು ತೆಳ್ಳಗಾಗೋಗುತ್ತೆ, ಹೂರಣ ತೆಳ್ಳಗಾಗೋಗುತ್ತೆ. ಅದರಿಂದ ನಾವು ಈ ಥರ ಬೇಳೆ ಕಟ್ಟಾಗ್ತಿದ್ದಂಗೆ ನಾವು ಬಸ್ಕೋಬೇಕು. ಈ ಸೋರೋ ಬಟ್ಲನ್ನು ಇಟ್ಟು ನಾನು ಒಂದು ಪಾತ್ರೆ ಮೇಲೆ ಅದರಲ್ಲಿ ನೀರನ್ನೆಲ್ಲ ಬಸ್ಕೊಂಡು ಸೋದಿಸ್ಕೊಳ್ತೀನಿ. ಬೇಳೆನೂ ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಬೇಕು. ಹೀಗೆ ಒಂದು ಸೋರೋ ಬಟ್ಲಿನಿಂದ ನಾವು ಬಸ್ಕೊಳ್ಬೇಕು. ಆ ನೀರಿನಿಂದ ಸಾಂಬಾರನ್ನು ಮಾಡೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಾಳೆ ಹಾಕ್ತೀನಿ. ಸಾಂಬಾರಿನ ವೀಡಿಯೋ, ಹೋಳಿಗೆ ಸಾಂಬಾರಿನ ವೀಡಿಯೋನ ಹಾಕ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಈಗ ಇದನ್ನೆಲ್ಲನೂ ಬಸ್ದಿದ್ದಾಗಿದೆ, ನೀರೆಲ್ಲ ಸೋರ್ಕೊಂಡಿದ್ದಾಗಿದೆ.
ಈಗ ನಾನು ಮತ್ತೆ ಅದೇ ತಪ್ಪಲಿನ ಇಟ್ಬಿಟ್ಟು ಸ್ಟವ್ ಹಚ್ಚಿ ಈಗ ಬೇಳೆನೆಲ್ಲನೂ ನೀರು ಸೋರಿರೋ ಅಂಥ ಬೇಳೆನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈಗ ಹಾಕ್ಕೊಳ್ಬೇಕು. ಬೇಳೆ ಎಲ್ಲ ಹೀಗೆ ಎಲ್ಲ ಹಾಕ್ಕೊಳ್ಬೇಕು. ಪಾತ್ರೆಗೆ ಹಾಕಿದ್ದಾಗಿದೆ. ಈಗ ಅದಕ್ಕೆ ನಾನು 2 ಗ್ಲಾಸ್ ಬೇಳೆಗೆ 2 ಗ್ಲಾಸು ಬೆಲ್ಲನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಒಂದು 1/4 ಗ್ಲಾಸ್ ಹೆಚ್ಚಿಗೆ ಬೇಕಾದವರು ಹಾಕ್ಕೊಳ್ಬೋದು. ನಮಗೆ ಸ್ವೀಟು ಸ್ವಲ್ಪ ಕಡಿಮೆ ನಾವು ತಿನ್ನೋದ್ರಿಂದ ನಾನು ಕರೆಕ್ಟಾಗಿ 2 ಗ್ಲಾಸ್ ಬೇಳೆಗೆ 2 ಗ್ಲಾಸ್ ಬೆಲ್ಲ ಹಾಕ್ಕೊಂಡಿದ್ದೀನಿ. ನೀವು ಇನ್ನೂ ಒಂದು 1/4 ಗ್ಲಾಸ್ ಅರ್ಧ ಗ್ಲಾಸ್ ಹೆಚ್ಚಿಗೆ ಹಾಕ್ಕೊಳ್ಬೋದು, ನಮ್ಗೆ ಸ್ವೀಟ್ ಜಾಸ್ತಿ ಬೇಕು ಅನ್ನೋವಂಥವ್ರು. ಈಗ ಇದನ್ನೆಲ್ಲನೂ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೇಳೆ ಮತ್ತು ಬೆಲ್ಲನೆಲ್ಲ ನಾವು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕುದಿಸ್ಕೊಳ್ಬೇಕು. ಬೆಲ್ಲ ಕರಗುತ್ತೆ ಒಂದು 5 ನಿಮಿಷ, ಒಂದು 5-6 ನಿಮಿಷದಲ್ಲಿ ಬೆಲ್ಲ ಎಲ್ಲ ಕರಗಿದ್ದಾಗಿದೆ. ಈಗ ನಾನು ಒಂದು ತೆಂಗಿನಕಾಯಿನ ತುರಿದು ಹಾಕ್ಕೊಂಡಿದ್ದೀನಿ. ಹಸಿ ತೆಂಗಿನಕಾಯಿ, ಫ್ರೆಶ್ ತೆಂಗಿನಕಾಯಿನ ತುರಿದು ಒಂದು ತೆಂಗಿನಕಾಯಿನ ನಾನಿಲ್ಲಿ ಈ ಬೇಳೆ ಜೊತೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು 5 ನಿಮಿಷ ಕುದಿಸ್ಕೋಬೇಕು. ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಹೋಳಿಗೆಗಳು ತುಂಬಾ ಟೇಸ್ಟಿಯಾಗಿ ತುಂಬಾ ರುಚಿಯಾಗಿ ಬರುತ್ತೆ. ಅದರಿಂದ ನಾನು ಒಂದು ತೆಂಗಿನಕಾಯಿನ ತುರಿದು ಹಾಕಿದ್ದೀನಿ ಇಲ್ಲಿ. ಈಗ ಅದಕ್ಕೆ ಒಂದು 5-6 ಏಲಕ್ಕಿ ಸಿಪ್ಪೆ ಬಿಡಿಸಿ ಇಟ್ಕೊಂಡಿರೋ ಅಂಥದ್ದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಳ್ತೀನಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ನಾನು ಇದನ್ನು ಒಂದು ತಟ್ಟೆನಲ್ಲಿ ತಣ್ಣಗಾಗೋದಕ್ಕೆ ಆರಿಟ್ಟಿದ್ದೀನಿ. ಈಗ ಗ್ರೈಂಡಿಂಗ್ನಲ್ಲಿ ನಾನು ಇದನ್ನು ಬೇಳೆನೂ ಬೆಲ್ಲ ತೆಂಗಿನಕಾಯಿ ಎಲ್ಲ ಮಿಕ್ಸ್ ಮಾಡಿದ್ನಲ್ಲ ಅದನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಅದು ಸ್ವಲ್ಪ ತಟ್ಟೆನಲ್ಲಿ ಆರಿಟ್ಟಿದ್ದೆ. ತಣ್ಣಗಾದ್ಮೇಲೆ ಈ ಥರ ಗ್ರೈಂಡಿಂಗ್ ಮಿಷಿನ್ನಲ್ಲಿ ನಾನು ಇದನ್ನ ನುಣ್ಣಗೆ ರುಬ್ಕೊಳ್ತೀನಿ. ನೋಡಿ, ಈಗ ಇದು ಬೇಳೆ ಆರಿದ್ಮೇಲೆ ಕರೆಕ್ಟಾಗಿ ಬಂದಿದೆ ಇದು. ಈಗ ರುಬ್ಬಿದ್ದಾಯಿತು. ಅದನ್ನ ನಾನು ಎತ್ಕೊಂಡು ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ಹೂರಣದ ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕನಕನ ನೋಡೋಣ. ಅದೂ ಕರೆಕ್ಟಾಗಿ ಆಗಿದೆ ನೋಡಿ. 2 ಅವರ್ ಆಗಿದೆ, 1.5 ಇಂದ 2 ಅವರ್ ಆಗಿದೆ ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತರೆ. ಈಗ ಅದ್ರ ಮೇಲಿರೋ ಎಣ್ಣೆ ಹಾಕಿರ್ತೀವಲ್ಲ ಅದನ್ನು ಬಟರ್ ಪೇಪರ್ ಮೇಲೆ ನಾನು ಸೋರ್ಕೊಳ್ತಾ ಇದ್ದೀನಿ. ಆ ಎಣ್ಣೆನಿಂದನೇ ನಾವು ಒಬ್ಬಟ್ಟೆಲ್ಲ ತಟ್ಟೋದಕ್ಕೆ ಆಗುತ್ತೆ. ಅದೇ ಎಣ್ಣೆ ಏನು ವೇಸ್ಟ್ ಆಗೋದಿಲ್ಲ ನಮಗೆ. ಅದೇ ಎಣ್ಣೆಯಲ್ಲಿ ನಾವು ತಟ್ಕೊಳ್ಬೋದು. ನೋಡಿ, ಕನಕ ತೊಗೊಂಡು ಅದನ್ನು ನಾನು ರೌಂಡ್ ಮಾಡಿಕೊಂಡು ಅದರಲ್ಲಿ ಹೂರಣದ ಉಂಡೆನ ಇಟ್ಕೊಂಡಿದ್ದೀನಿ. ಈಗ ಅದನ್ನ ಈ ಥರ ತಟ್ಕೊಳ್ಬೇಕು. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಈ ವಿಧಾನದಲ್ಲಿ ನೀವೆಲ್ಲ ಮಾಡಬಹುದು ಹಬ್ಬಕ್ಕೆ. ನೋಡಿ, ಈ ಥರ ತಟ್ಕೊಂಡು ಬಿಟ್ಟರೆ ತುಂಬಾ ಸಾಫ್ಟಾಗಿದೆ ಕನಕ, ಬೇಗ ತಟ್ಕೊಳ್ಬಹುದು. ಮೊದಲನೇ ಸರ್ತಿ ನಾವು ಹೋಳಿಗೆ ಮಾಡ್ತೀವಿ ಅನ್ನೋರು ಸಹ ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ಸುಲಭವಾಗಿ ಮಾಡ್ಕೊಳ್ಬಹುದು. ತಟ್ಟಿದ್ದಾಗಿದೆ. ಈಗ ನಾನು ಕಬ್ಬಿಣದ ಹೆಂಚನ್ನು ಇಟ್ಟಿದ್ದೀನಿ. ಹೆಂಚು ಕಾದಿದೆ. ಸ್ಟವ್ ಹಚ್ಚಿ ಕಬ್ಬಿಣದ ಹೆಂಚು ಇಟ್ಟಿದ್ದೀನಿ. ಹೆಂಚು ಕಾದಿದೆ. ಈಗ ಅದಕ್ಕೆ 1 ಸ್ಪೂನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದ್ರ ಮೇಲೆ ಬಟರ್ ಪೇಪರ್ ಹಾಕಿ ಈ ಥರ ಮಾಡಿ ತೆಕ್ಕೊಳ್ಬೋದು. ಈಗ ಬಟರ್ ಪೇಪರು ಒಂದು 5 ಸೆಕೆಂಡ್ಗೆ ಅದು ಬಿಟ್ಕೊಂಡ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ. ಈಗ ಅದ್ರ ಮೇಲೆ ನಾನು ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ. ತುಪ್ಪ ಹಾಕ್ಕೊಳ್ಳೋದ್ರಿಂದ ಎಣ್ಣೆ ಆದರೂ ಹಾಕ್ಕೊಬೋದು, ತುಪ್ಪ ಆದರೂ ಹಾಕ್ಕೊಳ್ಬೋದು. ತುಪ್ಪ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇಲ್ಲಿ ಒಂದು ಅರ್ಧ ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೋಬೇಕು. ಕಬ್ಬಿಣದ ಹೆಂಚಿನಲ್ಲಿ ಪೂರ್ತಿ ಎತ್ತಿದ್ರೆ ಸಿಯೋ ಚಾನ್ಸಸ್ ಇರುತ್ತೆ. ಅದರಿಂದ ಒಂದು ಸೈಡ್ ಬೆಂದಿದೆ. ಈಗ ಇನ್ನೊಂದು ಸೈಡು ನಾನು ತಿರ್ವಾಕೊಳ್ತಾ ಇದ್ದೀನಿ. ಹೀಗೆ ಮಾಡಿಟ್ಟಿರೋಂತಹ ಹೂರಣದ ಉಂಡೆಗಳನ್ನಲ್ಲಿ ಎಲ್ಲದರಿಂದನೂ ನಾನು ಈ ಥರ ಮಾಡ್ಕೊಂಡಿದ್ದಾಗಿದೆ. ಹೋಳಿಗೆಗಳಂತೂ ತುಂಬಾ ಸಾಫ್ಟಾಗಿ ತುಂಬಾ ಮೃದುವಾಗಿ ಬಂದಿದೆ. ನೀವು ಈ ಥರ ಮಾಡಿ ಹೇಗಿದೆ ಎಂದು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ. ಈಗ ನಾನು ಟೇಸ್ಟ್ ಮಾಡ್ತೀನಿ ಹೇಗಿದೆ ಎಂದು. ಅದಕ್ಕೆ ನಾನು ಕಾಯಿ ಹಾಲನ್ನು ಮಾಡಿಟ್ಕೊಂಡಿದ್ದೀನಿ. ನೋಡಿ, ತೆಂಗಿನಕಾಯಿನ ರುಬ್ಬಿಟ್ಕೊಳ್ಳೋದು ಅಷ್ಟೇ. ಅದನ್ನು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ನೀವು ಮಾಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿದ್ದಕ್ಕೆ ಧನ್ಯವಾದಗಳು.